FA4 ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಯಾವ ರೀತಿ ಓದಬೇಕು ಸರ್, ಯಾವ್ದು ಇಂಪಾರ್ಟೆಂಟ್ ಚಾಪ್ಟರು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಚಾಪ್ಟರ್ ಇಂದ ಬರುತ್ತೆ, ಈ ರೀತಿ ಕನ್ಫ್ಯೂಷನ್ ನಿಮಗೂ ಆಗ್ತಾ ಇದೆಯಾ ಸ್ಟೂಡೆಂಟ್? ಏನು ಈ ಒಂದು ವಿಡಿಯೋದಲ್ಲಿ ಏನೇನು ಸ್ಟ್ರಾಟಜಿಗಳನ್ನ ಕೊಡ್ತೀನೋ ಅದನ್ನ ನೀವು ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಲೇಬೇಕಾಗುತ್ತೆ. ಪ್ರತಿ ಚಾಪ್ಟರ್ ಆದ್ಮೇಲೂ ಕೂಡ ಆ ಚಾಪ್ಟರ್ ರಿಲೇಟೆಡ್ ಇಂತಿಷ್ಟು ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರಲ್ವಾ, ಅದನ್ನ ನೀವು ಯಾವ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ತಾರೆ. ಯಾವ ಬುಕ್ಸ್ ಓದಿದ್ದೀರಾ ಅದನ್ನ ಯಾರು ನೋಡ್ಲಿಕ್ಕೆ ಬರಲ್ಲ. ನೀವು ಏನನ್ನ ಯಾವ ರೀತಿ ಆನ್ಸರ್ ಬರ್ದಿದ್ದೀರಾ ಕ್ವಶನ್ ಪೇಪರಲ್ಲಿ ಸರಿಯಾಗಿ ಬರ್ದಿದಿರಲ್ವೋ, ಆ ಕ್ವಶನ್ಸ್ಗೆ ಆನ್ಸರ್ ಸರಿಯಾಗಿ ಬರ್ದಿದಿರಲ್ವೋ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. FA4 ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಯಾವ ರೀತಿ ಓದಬೇಕು ಸರ್, ಯಾವ್ದು ಇಂಪಾರ್ಟೆಂಟ್ ಚಾಪ್ಟರು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಚಾಪ್ಟರ್ ಇಂದ ಬರುತ್ತೆ, ಈ ರೀತಿ ಕನ್ಫ್ಯೂಷನ್ ನಿಮಗೂ ಆಗ್ತಾ ಇದೆಯಾ ಸ್ಟೂಡೆಂಟ್ಸ್? ಹಾಗಾದ್ರೆ ಡೋಂಟ್ ವರಿ, ಓಕೆ, ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬೇಡಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ FA4 ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಸೊ ಅದೆಲ್ಲದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ನೀವೇನು ಮಾಡಬೇಕು ಗೊತ್ತಾ, ನಾನು ಈಗ ಏನು ಹೇಳ್ತೀನೋ ನಿಮಗೆ, ಏನು ಈ ಒಂದು ವಿಡಿಯೋದಲ್ಲಿ ಏನೇನು ಸ್ಟ್ರಾಟಜಿಗಳನ್ನ ಕೊಡ್ತೀನೋ ಅದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಲೇಬೇಕಾಗುತ್ತೆ. ಸುಮ್ಮನೆ ನೀವು ವಿಡಿಯೋನ ನೋಡ್ಬಿಟ್ಟಾಗಲಿ ಅಥವಾ ಕೇಳ್ಬಿಟ್ಟು ಸುಮ್ಮನೆ ಆದರೆ ಪ್ರಯೋಜನ ಇಲ್ಲ. ಅಲ್ಲಿ ನಾನು ಯಾವ್ಯಾವ ಟಿಪ್ಸ್ಗಳನ್ನು ಕೊಟ್ಟಿರ್ತೀನೋ, ಸೊ ಯಾವ ರೀತಿ ಓದಬೇಕು ಅನ್ನೋ ಟಿಪ್ಸ್ ಕೊಟ್ಟಿರ್ತೀನಲ್ವಾ, ಅದ್ರ ಪ್ರಕಾರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಪ್ರಾಕ್ಟೀಸ್ ಮಾಡಬೇಕು. ಆವಾಗ ನೀವೇನಪ್ಪ ಮಾಡ್ಬೋದಪ್ಪ ಅಂತಂದರೆ FA4ಅಲ್ಲಿ ತುಂಬ ಸುಲಭವಾಗಿ 20/20 ನೀವು ಸೋಷಿಯಲ್ ಸೈನ್ಸಲ್ಲಿ ಸ್ಕೋರ್ ಮಾಡ್ತಾ ಹೋಗ್ಬೋದು. ಸೊ ರೆಡಿ ಇದ್ದೀರಲ್ವಾ? ಸೊ FA4 ನೀವು ಆಲ್ರೆಡಿ FA4 ಎಕ್ಸಾಮ್ಸ್ಗಳನ್ನ ಆಲ್ರೆಡಿ ಬರ್ದಿದ್ದೀರಾ. ಓಕೆ, FA1 ಬರ್ದಿದ್ದೀರಾ, FA2 ಬರ್ದಿದ್ದೀರಾ, FA3 ಬಗ್ಗೆ ಬರ್ದಿದ್ದೀರಾ. ಸೊ ಹಾಗಾಗಿ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಅಂತೂ ಸೊ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, 1 ಮಾರ್ಕ್ಸಿಂದ ಎಷ್ಟು ಕೇಳ್ತಾರೆ, 2 ಮಾರ್ಕ್ ಕ್ವಶನ್ಸ್ ಎಷ್ಟು ಕೇಳ್ತಾರೆ, 3 ಮಾರ್ಕ್ಸಿಂದ ಎಷ್ಟು ಕೇಳ್ತಾರೆ, 4 ಮಾರ್ಕ್ಸಿಂದ ಎಷ್ಟು. ಸೊ ಇದೆಲ್ಲ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ಸೊ ಜನರಲ್ ಆಗಿ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ಸೊ ಹಾಗಾಗಿ ನಾನು ಯಾವ ರೀತಿ ಪ್ರಿಪೇರ್ ಆಗ್ಬೇಕನ್ನೋದು ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಫಸ್ಟ್ ಥಿಂಗು ನೋ ಯುವರ್ ಚಾಪ್ಟರ್ ಲಿಸ್ಟ್ ಅಂತ ಕೊಟ್ಟಿದ್ದೀನಿ. ಸೊ ಅಂತಂದರೆ ಫಸ್ಟ್ ಏನು ಮಾಡಬೇಕು ಗೊತ್ತಾ, FA4 ಅಂತಲೇ ಸ್ಪೆಸಿಫಿಕಲಿ ಕೆಲವೊಂದು ಚಾಪ್ಟರ್ಗಳನ್ನ ಇಟ್ಟಿರ್ತಾರೆ. ಆ ಚಾಪ್ಟರ್ಗಳು ಯಾವುದಂತ ತಿಳ್ಕೊಳ್ಳಿ. ಎಲ್ಲ ಚಾಪ್ಟರ್ನು ಕೊಡಲ್ಲ ಅಲ್ವಾ, ಎಲ್ಲ ಚಾಪ್ಟರ್ಗಳಂತೂ ಯಾವ ಕಾರಣಕ್ಕೂ ಕೊಡೋದಿಲ್ಲ. ಫಸ್ಟ್ ಯಾವ ಚಾಪ್ಟರ್ ಅಂತ ತಿಳ್ಕೊಳ್ಳಿ. ಸೊ ನಾನು ಇಲ್ಲಿ ಜನರಲ್ ಆಗಿ ಕೆಲವೊಂದು 3 ಚಾಪ್ಟರ್ ಕೊಟ್ಟಿದ್ದೀನಿ. ಯಾವುದು, ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್, ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್, ಸೊ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಬಜೆಟ್. ಈ 3 ಚಾಪ್ಟರ್ಗಳನ್ನ ನಾನು ಜನರಲ್ ಆಗಿ ಕೊಟ್ಟಿದ್ದೀನಿ. ಓಕೆ, ಈ 3 ಚಾಪ್ಟರ್ಗಳು ಬರ್ಬೋದು ಅಂತ. ಯಾಕಂದರೆ ಈ 3 ಚಾಪ್ಟರ್ಗಳು ಸೊ ಕೊನೆಯಲ್ಲಿ ಇರೋದಲ್ವ ನಿಮ್ಮ ಸಿಲೆಬಸ್ಸಲ್ಲಿ. ಜನರಲ್ ಆಗಿ ಆ ಕೊನೆಯಲ್ಲಿ ಇರ್ತಕ್ಕಂಥ ಏನು ಚಾಪ್ಟರ್ಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಮತ್ತೆ ಇದಲ್ಲದೆ ಇನ್ನು ಬೇರೆ ಸಬ್ಜೆಕ್ಟ್ಗಳು, ಇನ್ನು ಚಾಪ್ಟರ್ಗಳು ಇದ್ದರೆ, ಬೇರೆ ಚಾಪ್ಟರ್ಗಳು ಇದ್ದರೆ, ಸೊ ನೀವು ಅದನ್ನು ಏನು ಮಾಡಬೇಕಪ್ಪ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ. ಓಕೆ, ಯಾವ್ಯಾವ ಚಾಪ್ಟರ್ ಇದೆ ಅನ್ನೋದು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ. ಸೊ ಈ ರೀತಿ ಚಾಪ್ಟರ್ ಲಿಸ್ಟ್ ಮಾಡ್ತೀರಾ ಫಸ್ಟು. ಸೊ ಕ್ಲಿಯರ್ ಆಗಿದೆಲ್ಲ ಯಾವ್ಯಾವ ಚಾಪ್ಟರ್ ಎಲ್ಲ ಲಿಸ್ಟ್ ಮಾಡಾದ್ಮೇಲೆ ಸೆಕೆಂಡ್ ಏನು ಮಾಡ್ತೀರಪ್ಪ ಅಂತಂದರೆ ಪ್ರಿಪೇರ್ ಫಾರ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಟ್ಟಿದ್ದೀನಿ, ಸೆಕೆಂಡ್ ಪಾಯಿಂಟು. ಸೊ ಅಂತ ಆದರೆ ಆ ಚಾಪ್ಟರ್ಗಳಿಂದ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ, ಸೊ ಅದು ನಿಮಗೆ ಕ್ಲಾಸಲ್ಲಿ ಹೇಳಿರ್ತಾರಲ್ವಾ. ನಾನು ಕೂಡ ಕ್ಲಾಸ್ ಮಾಡಬೇಕಾದ್ರೆ ನಮ್ಮ ಒನ್ ಶಾರ್ಟ್ ಲೆಕ್ಚರ್ಲ್ಲೂ ಕೂಡ ನಾನು ಹೇಳಿರ್ತೀನಿ, ಇದು ಇಂಪಾರ್ಟೆಂಟ್ ಅಪ್ಪ, ಇದು ಕೇಳ್ತಾರೆ, ಇದು 1 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 2 ಮಾರ್ಕ್ಸಿಗೆ ಕೇಳ್ತಾರೆ. ಈ ರೀತಿ ನಾನು ಕೂಡ ನಿಮಗೆ ಹೇಳಿರ್ತೀನಿ. ಆ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಅದಕ್ಕೆ ಮೇಯ್ನಾಗಿ ಫಸ್ಟ್ ಪ್ರಿಪೇರ್ ಆಗ್ತಾ ಹೋಗಬೇಕು. ಸೊ ಆ ಇಂಪಾರ್ಟೆಂಟ್ ಕ್ವಶನ್ಸನ್ನ ಇಲ್ಲಿ ನೀವು ಸಾಲ್ವ್ ಮಾಡಬೇಕಾಗುತ್ತಪ್ಪ ಅಂತಂದರೆ ನೋಡಿ, ಫಸ್ಟ್ ಥಿಂಗು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು. ನಿಮಗೆ ಪ್ರತಿ ಚಾಪ್ಟರ್ ಆದಮೇಲೂ ಕೂಡ ಏನಿರುತ್ತೆ ಹೇಳಿ, ಪ್ರತಿ ಚಾಪ್ಟರ್ ಆದಮೇಲೂ ಕೂಡ ಆ ಚಾಪ್ಟರ್ ರಿಲೇಟೆಡ್ ಇಂತಿಷ್ಟು ಕ್ವಶನ್ಸ್ಗಳನ್ನಂತ ಕೊಟ್ಟಿರ್ತಾರಲ್ವಾ. ಸೊ ಏನು ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರ್ತಾರೆ, 1 ವರ್ಡ್ ಕೊಟ್ಟಿರ್ತಾರೆ, 2 ಮಾರ್ಕ್ ಕೊಟ್ಟಿರ್ತಾರೆ, 3 ಮಾರ್ಕ್ಸ್ ಏನು ಕೊಟ್ಟಿರ್ತಾರೋ ಅದನ್ನು ನೀವು ಯಾವ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ತಾ ಹೋಗಿ. ಅಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳ್ತಾ ಹೋಗ್ತಾರೆ. ಸೊ ಇದು ನಿಮಗೆ ಏನು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು. ಇದು ಫಸ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಏನೋ ಸಾಲ್ವ್ ಆದಮೇಲೆ ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ PYQs. ಸೊ ನಿಮ್ಮ ಹತ್ರ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇದ್ದರೆ, ಸೊ ಪ್ರೀವಿಯಸ್ಲಿ ಆ ಪರ್ಟಿಕ್ಯುಲರ್ ಚಾಪ್ಟರ್ಸ್ಗಳಿಂದ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 3 ಚಾಪ್ಟರ್ಸ್ ಕೊಟ್ಟಿದ್ದೀನಲ್ವಾ, ಸಪೋಸ್ ಈ 3 ಚಾಪ್ಟರ್ಸ್ ಅಂತಂದರೆ ಈ ಚಾಪ್ಟರ್ಗಳಿಂದ ಪ್ರೀವಿಯಸ್ ಇಯರ್ಗಳಲ್ಲಿ ಯಾವ್ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ನಿಮ್ಮ ಹತ್ರ ಏನು ಕ್ವಶನ್ ಪೇಪರ್ ಇದ್ದರೆ ಅದರಲ್ಲಿ ನೀವು ಚೆಕ್ ಮಾಡ್ತಾ ಹೋಗೋದು, ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅಂತ. ಸೊ ಅದಾದಮೇಲೆ ಮಾಡೆಲ್ ಪೇಪರ್ಸ್. ಸೊ ಮಾಡೆಲ್ ಪೇಪರ್ಸ್ ಅಂತಂದರೆ ಈ ವರ್ಷಕ್ಕೆ 4 ಮಾಡೆಲ್ ಪೇಪರ್ಸನ್ನು ಬಿಟ್ಟಿದ್ದಾರೆ. ಸೊ ಐ ಹೋಪ್ ನಿಮ್ಮ ಹತ್ರ ಅದು ಇದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಏನೋ ಆ ಒಂದು PDF ಇದೆ ಅಂತ ಅನ್ಕೊಳ್ತೀನಿ. ಸೊ ಅದು ಬೇಕಂತ ಅದರಲ್ಲಿ ನೀವೇನು ಮಾಡಪ್ಪ ಅಂತಂದರೆ ಆ ಚಾಪ್ಟರ್ಗಳಿಗೆ ಸಂಬಂಧಪಟ್ಟಿದೆ, FA4ಗೆ ಇರ್ತಕ್ಕಂಥ ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಕ್ಲಿಯರ್ ಇರಲಿ. ಓಕೆ, ಎಲ್ಲ ಚಾಪ್ಟರ್ಗಳ ಪ್ರಿಪೇರ್ ಆಗಬೇಡಿ, ಪರ್ಟಿಕ್ಯುಲರ್ FA4 ಬಗ್ಗೆ ಮಾತ್ರ ಹೇಳ್ತಾ ಇರೋದು. FA4ಗೆ ಯಾವ್ದಿದೆಯೋ ಆ ಒಂದು ಕ್ವಶನ್ಸ್ಗಳನ್ನ ನಮಗೆ ಆ ಚಾಪ್ಟರ್ಗಳ ಬಗ್ಗೆ ಕ್ವಶನ್ಸನ್ನು ಮಾತ್ರ ಡಿಸ್ಕಷನ್ ಮಾಡ್ತಾ ಹೋಗಿ. ಸೊ ಅದಾದ ನಂತರ ಕ್ವಶನ್ಸ್ ಎಲ್ಲ ನೀವು ಸಾಲ್ವ್ ಮಾಡಿ, ಕ್ವಶನ್ಸ್ ಎಲ್ಲ ನೋಡಿ ಅದಕ್ಕೆಲ್ಲ ನೀವು ಆನ್ಸರನ್ನು ಕಲ್ತಾದ್ಮೇಲೆ ಸೊ ಏನು ಮಾಡಬೇಕಪ್ಪ ಅಂತಂದರೆ ಲಾಸ್ಟ್ ಸ್ಟೆಪ್ಪು, 4th ಸ್ಟೆಪ್ ಏನಪ್ಪ ಅಂದರೆ ಪ್ರಾಕ್ಟೀಸ್ ಆನ್ಸರ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು. ಆನ್ಸರ್ ರೈಟಿಂಗ್ ಅನ್ನೋದು ಸೊ ನೀವು ನೋಡಿ, ಫೈನಲ್ ಆಗಿ ಇಷ್ಟೆಲ್ಲ ಪ್ರಿಪೇರ್ ಆದರೂ ಕೂಡ ಈ 3 ಪಾಯಿಂಟ್ಸಲ್ಲಿ ಹೇಳಿದ್ನಲ್ವಾ, ನೀವು ಇಷ್ಟೆಲ್ಲ ಪ್ರಿಪೇರ್ ಆದರೂ ಕೂಡ ಅಲ್ಟಿಮೇಟ್ ಆಗಿ ಏನು ಇಂಪಾರ್ಟೆಂಟ್ ಆಗೋದಪ್ಪ ಅಂತಂದರೆ ನೀವು ಆನ್ಸರನ್ನು ಯಾವ ರೀತಿ ಬರೀತೀರಾ ಆ ಎಕ್ಸಾಮ್ ಒಳಗಡೆ. ಅದು ನಿಮ್ಮ FA4 ಎಕ್ಸಾಮ್ಸ್ ಆಗಿರಲಿ,
ಫೈನಲ್ ಎಕ್ಸಾಮ್ ಆಗಿರಲಿ, ಪ್ರಿಪರೇಟರಿ ಎಕ್ಸಾಮ್ಸ್ ಆಗಿರಲಿ, ಎಲ್ಲೇ ಆಗಿರಲಿ, ನೀವು ಏನು ಓದಿದ್ದೀರಾ, ಯಾವ ಬುಕ್ಸ್ ಓದಿದ್ದೀರಾ ಅದನ್ನ ಯಾರು ನೋಡ್ಲಿಕ್ಕೆ ಬರಲ್ಲ. ನೀವು ಏನನ್ನ ಯಾವ ರೀತಿ ಆನ್ಸರ್ ಬರ್ದಿದ್ದೀರಾ ಕ್ವಶನ್ ಪೇಪರಲ್ಲಿ, ಸರಿಯಾಗಿ ಬರ್ದಿದ್ದೀರಿಲ್ವೋ, ಆ ಕ್ವಶನ್ಸ್ಗೆ ಆನ್ಸರ್ ಸರಿಯಾಗಿ ಬರ್ದಿದ್ದೀರಿಲ್ವೋ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಸ್ಪೆಷಲಿ ಈ 4 ಮಾರ್ಕ್ಸು 3 ಮಾರ್ಕ್ಸ್ ಬಂದಾಗ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಲಾಂಗ್ ಆನ್ಸರ್ ಇರೋದ್ರಿಂದ. ಸೊ ಅದ್ರ ಪ್ರಕಾರ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಇವಾಗಲಿಂದಲೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನಿಮಗೆ ಎಕ್ಸಾಮಲ್ಲಿ ತುಂಬ ಸುಲಭ ಆಗುತ್ತೆ. ನೆನಪಿರಲಿ, ಈ ಆನ್ಸರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡೋದು ಕೇವಲ FA4 ಎಕ್ಸಾಮ್ಸ್ಗೆ ಮಾತ್ರ ಅಲ್ಲ. ಸೊ ಏನಪ್ಪ ಅಂದರೆ ಬೇರೆ ಯಾವುದೇ ಒಂದು ನಿಮ್ಮ ಫೈನಲ್ ಎಕ್ಸಾಮ್ಗಾಗಿರೋದು, ಪ್ರಿಪರೇಟರಿ ಎಕ್ಸಾಮ್ಗೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದಾದ ನಂತರ ನಿಮಗೆ ಇನ್ನೂ ಕೂಡ ಇದಲ್ಲದೆ ಏನಪ್ಪ ಅಂತಂದರೆ ನೋಡಿ, ಮಾರ್ಕ್ಸ್ ಇದಾಗೆ ಜಸ್ಟ್ ನಾನು ಹೇಳ್ಬಿಡ್ತೀನಿ ನಿಮಗೆ. ಸಪೋಸ್ ಏನಾದರೂ ಈ ಕಡೆ ಬರ್ತೀನಿ ನೋಡಿ, 1 ಮಾರ್ಕ್ಸಿಗೆ ಏನಾದರೂ ಕೇಳಿದ್ರೆ ಅಲ್ಲಿ ನೀವು 2 ಪಾಯಿಂಟ್ಸ್ ಬರೀಬೇಕಾಗುತ್ತೆ. ಓಕೆ, ಸಪೋಸ್ 2 ಮಾರ್ಕ್ಸ್ ಕೇಳಿದ್ರೆ ಯಾವ್ದಾದ್ರು ಕ್ವಶನ್ಸನ್ನ ಅದಕ್ಕೆ ನೀವು 4 ಪಾಯಿಂಟ್ಸ್ ಬರೀಬೇಕಾಗುತ್ತೆ. ಸೊ ಕ್ಲಿಯರ್ ಇರಲಿ ನಿಮಗೆ, ಆನ್ಸರ್ ಶುಡ್ ಬಿ ಇನ್ ಪಾಯಿಂಟ್ಸ್ ಫಾರ್ಮ್ಯಾಟ್. ಓಕೆ, ಆನ್ಸರ್ ಯಾವತ್ತೂ ಕೂಡ ಪಾಯಿಂಟ್ ಫಾರ್ಮ್ಯಾಟಲ್ಲೇ ಇರಬೇಕು, ಯಾವ ಕಾರಣಕ್ಕೂ ಪ್ಯಾರಾಗ್ರಾಫಲ್ಲಿ ಬರೀಲಿಕ್ಕೆ ಹೋಗ್ಲೇಬೇಡಿ. ಸೊ ಕ್ಲಿಯರ್ ಇದೆಯಲ್ವ ನಿಮಗೆ? ಆಲ್ರೆಡಿ ನಾನು ಹೇಳಿದ್ದೀನಿ, 3 ಮಾರ್ಕ್ಸಿಗಾದರೆ ಎಷ್ಟು ಬರೀತೀರಾ? 6 ಪಾಯಿಂಟನ್ನ ಬರೀತೀರಾ. 4 ಮಾರ್ಕ್ಸಿಗಾದರೆ 8 ಪಾಯಿಂಟ್ಸನ್ನ ಬರೀತೀರಾ. ಸೊ ಕ್ಲಿಯರ್? ಸೊ ಇದಿಷ್ಟು ಕೂಡ ನೀವು ಮಾಡಲೇಬೇಕು. ಸೊ ಇದಾದಮೇಲೆ 5th ಪಾಯಿಂಟು ಏನಪ್ಪ ಅಂದರೆ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಬರುತ್ತೆ. ಸೊ ಮ್ಯಾಪ್ ಬೇಸ್ಡ್ ಕ್ವಶನ್ಸ್, ಸಪೋಸ್ ನಿಮಗೆ ಯಾವುದಾದ್ರೂ ಮ್ಯಾಪ್ ಇದೆ ಅಂತಾದರೆ, ಸೊ ನ್ಯಾಚುರಲ್ ಡಿಸಾಸ್ಟರ್ಸ್ ಇದೆಯಲ್ವಾ, ಆ ಚಾಪ್ಟರಿಂದ ಬರ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಮ್ಯಾಪು ಆ ಚಾಪ್ಟ್ರಲ್ಲಿ ಆ ಒಂದು ಇಂಪಾರ್ಟೆಂಟ್ ಲೊಕೇಶನ್ಸ್ಗಳು, ಆ ಒಂದು ಚಂಡಮಾರುತ ಆಗಲಿ, ಪ್ರವಾಹ ಆಗಲಿ, ಆಮೇಲೆ ಬೇರೆ ಬೇರೆ ಸೈಕ್ಲೋನ್ಗಳು, ಇವೆಲ್ಲ ಸಂಭವಿಸ್ತಕ್ಕಂಥ ಆ ಏರಿಯಾಗಳು, ರೀಜನ್ಗಳು ಯಾವ್ದ್ಯಾವ್ದು ಇದೆ ಅನ್ನೋದು ಸೊ ನಿಮಗೆ ಮ್ಯಾಪಲ್ಲೂ ಕೂಡ ನಾನು ಕ್ಲಾಸ್ ಮಾಡಬೇಕಾದ್ರೂ 1 ಶಾರ್ಟ್ ಲೆಕ್ಚರಲ್ಲೂ ಹೇಳಿದ್ದೀನಿ. ಸೊ ಓಕೆ, ನಿಮ್ಮ ಬುಕ್ಸಲ್ಲೂ ಕೂಡ ಇದೆ. ಅದನ್ನು ನೀವು ಏನು ಮಾಡ್ಬೇಕಂದ್ರೆ ಅದು ಏನಾದರೂ ಆ ಮ್ಯಾಪ್ ರಿಲೇಟೆಡ್ ಆ ಚಾಪ್ಟರ್ಗೆ ನೀವು ತುಂಬ ಮುಖ್ಯವಾಗಿ ಪ್ರಿಪೇರ್ ಆಗ್ತಾ ಹೋಗಿ. ಓಕೆ, ಸೊ ಕ್ಲಿಯರ್ ಆಗಿದೆ ಅಲ್ವಾ? ಇದಿಷ್ಟು ಈ 5 ಪಾಯಿಂಟ್ಸನ್ನ ನೀವು ಮಾಡ್ತಾ ಹೋಗಿ ತುಂಬ ಸುಲಭವಾಗಿ ನೀವು ಏನು ಮಾಡ್ಬೋದಪ್ಪ ಅಂದರೆ FA4ಅಲ್ಲಿ 20 ಔಟ್ ಆಫ್ 20ನ ಸ್ಕೋರ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದಾದ ನಂತರ ಕಮೆಂಟ್ ಸೆಕ್ಷನಲ್ಲಿ ಸೊ ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋ ಬೇಕು, ಓಕೆ, ಯಾವ ಟಾಪಿಕ್ಸ್ ರಿಲೇಟೆಡು ಅಥವಾ ಯಾವ ವಿಡಿಯೋ ಬೇಕು ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗ್ಬೋದು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.